ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅದೇ ಇನ್ಕಮ್ದು ಕೊಟ್ಟೋನ 15 ವರ್ಷದಿಂದ ಇರಲಿಲ್ಲ. ಈಗ ಈ ಥರ ರೂಲ್ಸ್ ಮಾಡಾರೆ. ಈಗ ಇದನ್ನು ಕೊಟ್ಟರೆ ಅಕ್ಕಿ ಕೊಡ್ತೀವಿ ಅಂತವ್ರೆ. ಈಗ ವಯಸ್ಸಾದವರೆಲ್ಲ ಏನು ಅಲ್ಲಿ ಹೋಗಿ ಏನು ತಗೋತಾರಪ್ಪ, ಹೋಗಿ ಇದು ಮಾಡ್ಕೊಂಡು ಇನ್ಕಮ್ದೆಲ್ಲನೂ ಆ ಥರ ರೂಲ್ಸ್ ಮಾಡಾರೆ ಸರ್ಕಾರದವರು ಅಷ್ಟೇ. ಈಗ 4 ದಿವಸ ಆಯ್ತು. ಅಲ್ಲಲ್ಲ ಇದು ಕೊಟ್ರಿ ಅಂತಲ್ಲ, ಇದು ಕೊಡಿ ಅಂತ ಹೇಳವ್ರೆ ಜಾತಿ ಪ್ರಮಾಣ ಪತ್ರನ. ಅದು ಎಲ್ಲ ಕೇಳ್ತಾವ್ರೆ. ನಾವು ಇನ್ಕಮ್ ಕೊಟ್ಟಿದ್ದೀವಿ. ಆಧಾರ್ ಇನ್ಕಮ್ ಸರ್ಟಿಫಿಕೇಟ್ದು, ಆಧಾರ್ ಕಾರ್ಡ್ದು ಕೊಟ್ಟಿದ್ದೀವಿ, ಸೊಸೈಟಿ ಕಾರ್ಡ್ ಜೆರಾಕ್ಸ್ ಅದು ಕೊಟ್ಟಿದ್ದೀವಿ. ಅದೇನಕ್ಕೆ ಇಲ್ಲ, ಇದೆಲ್ಲ ಕೊಡಿ ಅಂತ ಹೇಳವ್ರೆ, ಅದಕ್ಕೆ ಕೊಡ್ತಾ ಇದ್ದೀವಿ. ಇರಲಿಲ್ಲ. ಅದೇನೋ ಅವರು ಕೇಳ್ಬೇಕಣ್ಣ, ಅದೇನು ನಮಗೆ ಗೊತ್ತಿಲ್ಲ ಒಟ್ಟಲ್ಲಿ. ಅಯ್ಯೋ ನಿಲ್ಲಿಸ್ಬಿಟ್ರೆ ಈ ರೈತರದ್ದು ಇದ್ರದ್ದೆಲ್ಲ ಏನಪ್ಪ ಇದು ಕೊಡಲೇಬೇಕಲ್ಲ ಬಡವ್ರ ಬಗ್ರಿಗೆ. ಮೊದಲೆಲ್ಲ ಕೇಳ್ತಿರ್ಲಿಲ್ಲ, ಈಗ ಕೇಳ್ತಾವ್ರೆ. ನಮ್ಮ ಹೆಸರು ಮಂಜುಳ ಅಂತ. ಇವತ್ತು ರಾಜ್ಯದ ಎಲ್ಲೆಡೆ ಪಡಿತರ ವಿತರಣೆ ಮಾಡೋಂಥ ಕೇಂದ್ರಗಳಲ್ಲಿ ರಾಜ್ಯ ಸರ್ಕಾರ ಅಕ್ಕಿ ಕೊಡಲಿಕ್ಕೂ ಕೂಡ ಜಾತಿ ಕೇಳ್ತಿರ್ತಕ್ಕಂಥದ್ದು ಇದು ಭಾಳ ನಗೆಪಾಟ್ಲಿನ ವಿಚಾರ. ಕೇಂದ್ರ ಸರ್ಕಾರ ಸಕಾಲದಲ್ಲಿ ಅಕ್ಕಿ ಕೊಡ್ತಾಯಿದ್ರು, ರಾಜ್ಯ ಸರ್ಕಾರ ಅದರ ಪಾಲಿನ ಅಕ್ಕಿ ಕೊಡೋಕ್ಕೆ ಸಂಪೂರ್ಣ ವಿಫಲ ಆಗಿದೆ. ಅವತ್ತು 10 kg ಅಕ್ಕಿ ಬೇಕೋ ಬೇಡವೋ ಅಂತ ಹೇಳಿ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹೇಳ್ತಾನೆ ಇದ್ದರು. ಮತ್ತು ಪ್ರಿಯಾಂಕಾ ವಾದ್ರಾ ಅವರು ಮತ್ತು ರಾಹುಲ್ ಗಾಂಧಿ ಅವರು ಬಹಿರಂಗ ವೇದಿಕೆಯಲ್ಲೇ ಹೇಳಿದರು ಟಕಾಟಕ್ ಅಂತೇಳಿ ನಿಮಗೆಲ್ಲ ಹಣಗಳು ಬರ್ತವೆ, ಪಿಂಚನ್ ಹಣಗಳು ಬರ್ತವೆ ಅಂದರೆ. ಆದರೆ ಇವತ್ತು ಅಕ್ಷರಶಃ 16 ಲಕ್ಷ ಪಿಂಚನ್ ಹೋಲ್ಡರ್ಗಳನ್ನ ಡಿಲೀಟ್ ಮಾಡೋದ್ರ ಮುಖಾಂತರ ಕಟ್ ಅಂತ ಇದೆ ಸರ್ಕಾರ ಹೊರತು ಕಟ್ ಅಂತ ಎಲ್ಲೂ ಕೂಡ ಪಿಂಚನ್ ಹಣವನ್ನು ಹಾಕ್ತಾಯಿಲ್ಲ. ಇವತ್ತು ಪಿಂಚನ್ ಹಣವನ್ನೇ ನಂಬ್ಕೊಂಡು ಬದುಕ್ತಿರ್ತಕ್ಕಂಥ ಅನೇಕ ವಿಧವೆಯರಾಗಿರ್ಬೋದು, ವಯೋವೃದ್ಧರುಗಳಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಅವರ ಬದುಕಿಗೆ ಬೆಂಕಿ ಹಾಕುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಗ್ಯಾರಂಟಿ ಯೋಜನೆಗಳಿಗೆ ಏನು ಅವರ ಹಣ ಇವತ್ತು ಶಾರ್ಟೇಜ್ ಆಗ್ತಾಯಿದೆ, ಸರ್ಕಾರಿ ದಿವಾಳಿ ಆಗಿದೆ. ಅವೆಲ್ಲವನ್ನೂ ಕೂಡ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ರೀತಿ ಎಲ್ಲವನ್ನೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಪಿಂಚನ್ಗಳು ಮತ್ತು ಪಡಿತರದಲ್ಲೂ ಕೂಡ ಕಟ್ ಮಾಡೋಂಥ ವ್ಯವಸ್ಥಿತ ಪಿತೂರಿಯನ್ನು ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಯಾಕೆಂದರೆ ಇವತ್ತು ನೋಡಿ, ಬಡವರಿಗೆ ಅಕ್ಕಿ ಕೊಡೋಕ್ಕೆ ಜಾತಿ ಯಾಕೆ ಕೇಳಬೇಕು? ಏನು ಅಗತ್ಯ ಇದೆ? ಇನ್ಕಮ್ ಕೇಳ್ತಾರೆ, ಅದು ಎಲ್ಲ ಕೊಟ್ಟಿದ್ದಾರೆ. ಏನೋ ಸತ್ತವರೋ ಕೆಟ್ಟವರೋ ಅವ್ರ ಹೆಸರುಗಳು ಡಿಲೀಟ್ ಮಾಡಲಿ, ಪರವಾಗಿಲ್ಲ. ಅಕ್ರಮವಾಗಿ ಯಾರ್ಯಾರು ಬಂದು ಹೊರ ರಾಜ್ಯದಲ್ಲಿ ನೆಲೆಸ್ಕೊಂಡಿದ್ದಾರೆ ಅವರು ಪರವಾಗಿಲ್ಲ. ಆದರೆ ಪ್ರತಿಯೊಂದಕ್ಕೂ ಕೂಡ ಗ್ಯಾರಂಟಿ ಸ್ಕೀಮನ್ನು ಹಣ ಉಳಿಸೋಕ್ಕೋಸ್ಕರ ಈ ರೀತಿ ಪಡಿತರ BPL ಕಾರ್ಡನ್ನು ಡಿಲೀಟ್ ಮಾಡಿಸೋಂಥದ್ದು, ಬಡವರ ಪಿನ್ಷನ್ಗಳನ್ನ ಡಿಲೀಟ್ ಮಾಡಿಸೋಂಥದ್ದು. ಇವತ್ತು ವಯೋವೃದ್ಧರುಗಳವರು BP ಶುಗರ್ ಮಾತ್ರೆಗಳನ್ನ ತಗೊಳ್ಳೋಕ್ಕೆ ಏನೋ ಸಕಾಲದಲ್ಲಿ ದುಡ್ಡು ಬರ್ತಾಯಿತ್ತು ಅಂತ. ನೋಡಿ, ಗೃಹಲಕ್ಷ್ಮಿ ಹಣನ 2 ತಿಂಗಳು ದುಡ್ಡು ಕೊಟ್ಟಿಲ್ಲ, ಒಟ್ಟಿಗೆ ಸೇರಿ ಒಂದು 3-4 ತಿಂಗಳು ದುಡ್ಡು ಕೊಡಬೇಕು. ಹಣ ಎಲ್ಲೋಯ್ತು ಅಂತಲೂ ಗೊತ್ತಿಲ್ಲ, ಹೈಕಮಾಂಡ್ಗೆ ಹೋಯ್ತು ಅಂತ ಇಲ್ಲ, ಲೆಕ್ಕನೇ ಕೊಟ್ಟಿಲ್ಲ. ಖಂಡಿತ. ಯಾಕೆಂತಂದರೆ ಇದನ್ನ ಪರಿಷ್ಕರಣೆ ಮಾಡ್ತಿರೋ ಉದ್ದೇಶನೇ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಏನು ಹಣ ಐತೆ ಅದು ಉಳಿಸ್ಬೇಕು, ಕಟ್ ಮಾಡಬೇಕು, ಕಟ್ ಅಂತೇಳಿ ಮಾಡಬೇಕೇ ಹೊರತು ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ವಾದ್ರಾ ಅವರು ಹೇಳಿದ್ರಲ್ಲ ಕಟ್ ಅಂತ ಹಣ ಕೊಡ್ತೀವಿ ಅಂತ. ಇದನ್ನು ವಿರುದ್ಧವಾಗಿ ಎಲೆಕ್ಷನ್ ಟೈಮಲ್ಲಿ ನಡೆದಿದ್ದೊಂದು ಕಾಕಾ ಪಾಟೀಲ್ಗೂ ಫ್ರೀ, MB ಪಾಟೀಲ್ಗೂ ಫ್ರೀ, ಸಿದ್ದರಾಮಯ್ಯಗೂ ಫ್ರೀ ಅಂತ ಹೇಳಿದ್ರು. ಇವತ್ತು ಬಡವರು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸನ ರಾಜ್ಯ ಸರ್ಕಾರ ಮಾಡ್ತಾಯಿದೆ. ರಾಜ್ಯ ಸರ್ಕಾರ ಹಲವಾರು ಬಗೆಯ ರೀತಿಯಲ್ಲಿ ಲೂಟಿ ಮಾಡ್ತಾಯಿದೆ. ಈಗ ಗೃಹಲಕ್ಷ್ಮಿ, ಗೃಹ ಜ್ಯೋತಿಯನ್ನು ನಿಲ್ಲಿಸಿ, ಅಂದರೆ ನಿಲ್ಲಿಸೋಕ್ಕೋಸ್ಕರವಾಗಿ ಒಂದು ರೂಪ ಯಾವ ರೀತಿ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನೀರಿನಿಂದ ಒಂದು ಭೂಮಿ ಏನಾಗುತ್ತೆ, ಭೂಮಿನ ಉಪಯೋಗಿಸ್ಕೋಬೇಕಾದಾಗ ಮುಂದುಗಡೆ ಭೂಮಿಲಿ ನೀರಾವರಿ ವ್ಯವಸಾಯ ಇದ್ದರೆ ಫಸ್ಟ್ ಕೆರೆ ಮುಚ್ತಾರೆ, ಕೆರೆ ಮುಚ್ಚಿದ್ರೆ ಮುಂದಿನ ಭೂಮಿ ಉಪಯೋಗ ಬರುತ್ತೆ ಅನ್ನೋ ರೀತಿಲಿ. ನಾನು ಕೇಳೋದಿಷ್ಟೇ, ನೀವು ಪರಿಷ್ಕರಣೆ ಮಾಡೋದಾಗಿದ್ದರೆ ಸಿದ್ದರಾಮಯ್ಯ ಕಾಲದಲ್ಲಿ ಯಾಕೆ ಪರಿಷ್ಕರಣೆ ಮಾಡಲಿಲ್ಲ? ಆ ಕಾಲದಿಂದ 3 ವರ್ಷದ ಮಾಡಿದ್ರಿ, ಕೊನೆ 2 ವರ್ಷ ಮಾಡ್ತಾ ಇರೋದು ಉದ್ದೇಶ ಏನು ಅಂದರೆ ಎಷ್ಟು ಲಾಭ ಆಗುತ್ತೋ, ಎಷ್ಟು ಲೂಟಿ ಹೊಡಿಗೆ ಸಾಧ್ಯ ಗೃಹಲಕ್ಷ್ಮಿಲಿ, ಗೃಹ ಜ್ಯೋತಿಲಿ, ಅದಕ್ಕೆ ಈ ಸರ್ಕಾರ ನಿಂತೈತೆ. 3ನೇದಾಗಿ ಏನು ಬಡವರಿಗೆ ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು 5 kg ಅಕ್ಕಿಯನ್ನು ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತೈತೆ. ಆದರೆ
ಇದ್ರೂ ಲೂಟಿ ಹೊಡಿಕೋಸ್ಕರವಾಗಿ ಜಾತಿಯ ಆಧಾರದ ಮೇಲೆ ಅಕ್ಕಿ ಕೊಡ್ತೀನಿ ಅಂತ ಹೇಳೋ ಲೆಪ್ಪದಲ್ಲಿ ಎಲ್ಲ ದಾಖಲಾತಿಗಳನ್ನ ಒದಗಿಸಿ ಅಂತ ಹೇಳ್ತಾರೆ. ಇವ್ರು ಕೂಡ 5 kg ಅಕ್ಕಿ ಉಚಿತ ಅಕ್ಕಿಗೆ ಕೇಂದ್ರ ಸರ್ಕಾರದ ಅಕ್ಕಿನ ಇವ್ರು ಕೊಡೋದಕ್ಕೋಸ್ಕರವಾಗಿ ದಿನ ಬೆಳಗ್ಗೆ ಆದರೆ ತಾಲೂಕು ಆಫೀಸ್ ಹತ್ರ, ನಗರಸಭೆ ಹತ್ರ, ಸೊಸೈಟಿಗಳ ಹತ್ರ ನಿಂತಿದ್ರೆ ಅವರು ದಿನಗೂಲಿ 500 ರೂಪಾಯಿ 800 ರೂಪಾಯಿ ಕೂಲಿ ಇರ್ತದೆ. ಇವ್ರು ಕೂಡ ಅಕ್ಕಿಗೆ 300 ರೂಪಾಯಿ ಅಕ್ಕಿ ಅಷ್ಟೇ. ಆದರೆ ಇವರು ಪ್ರತಿ ಸಂದರ್ಭದಲ್ಲೂ ಏನು ಊರಲ್ಲಿ ಯಾರೂ ಜನ ಇರೋಂಗಿಲ್ಲ, ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿ, ಗೃಹ ಜ್ಯೋತಿಗೆ ಅರ್ಜಿ ಹಾಕಿ, ಸೊಸೈಟಿ ಅಕ್ಕಿಗೆ ಅರ್ಜಿ ಹಾಕಿ ಅರ್ಜಿ ಹಾಕೊಂಡು ನಿಂತ್ಕೊಂಡ್ರೆ ಸಮಸ್ಯೆಗಳು ರೈತರಿಗೆ, ಕಾರ್ಮಿಕರಿಗೆ, ಬಡ ಮಹಿಳೆಯರಿಗೆ, ದೀನ ದಲಿತರಿಗೆ ಸಮಸ್ಯೆ ಕೊಡುವಂಥ ಸರ್ಕಾರ ಲೂಟಿ ಮಾಡೋದಕ್ಕೆ ಈಗ ಯಾವುದೋ ಬಿಡದಿ ಟೌನ್ಶಿಪ್ ಮಾಡ್ತಲ್ಲ ಅಂಥವು ಯಾವ್ದಾರು ಮಾಡಲಿ. ಆದರೆ ಬಡವ್ರಿಗೆ ಯಾಕೆ ಅರ್ಜಿ ಹಾಕಿ ಅಂದ್ಕೊಂಡು ನೀವು ವಕೀಲ್ ಲೂಟಿ ಮಾಡೋಕೆ ಕುಂತಿದ್ದೀರಿ ನೋಡಿ. ಇವಾಗ ಬಂದಿರತಕ್ಕಂಥ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಇದನ್ನು ಹೆಂಗಾರ ಮಾಡಿ ನಿಲ್ಲಿಸ್ಬಿಡ್ಬೇಕು. ಅವ್ರಿಗೆ ಸರ್ಕಾರ ನಡೆಸೋಕೆ ಆಯ್ತಲ್ಲ, ಹೆಂಗಾದರೂ ಮಾಡಿ ನಿಲ್ಲಿಸ್ಬಿಡ್ಬೇಕು. ಎಷ್ಟು ದುಡ್ಡು ಸಾಧ್ಯನೋ ಅಷ್ಟು. ನೋಡಿ ಉದಾಹರಣೆಗೆ ಇನ್ನೊಂದು ಹೇಳಬೇಕು ಅಂದರೆ 2 ತಿಂಗಳಿಂದ ಗೃಹಲಕ್ಷ್ಮಿಗೆ ದುಡ್ಡು ಕೊಟ್ಟಿಲ್ಲ. ಈ ನೀವು ಅರ್ಜಿ ಹಾಕಿ ಅಂತ ಹೇಳಿದ್ರೆ 3 ತಿಂಗಳು ಆಯ್ತದೆ, 3 ತಿಂಗಳು 4 ತಿಂಗಳು 5 ತಿಂಗಳು ತನಕ ಅದನ್ನು ತಳ್ಕೊಂಡು ಹೋಗ್ತಾರೆ. ಕೊನೆಗೆ 6 ತಿಂಗಳು ಗೃಹಲಕ್ಷ್ಮಿ ದುಡ್ಡನ್ನು ನುಂಗ್ತಾರೆ. ಇದೇ ಒಂದು ನೆಪ ಅರ್ಜಿ ಹಾಕಿ ಅಂತ. ಅರ್ಜಿ ಹಾಕೋಕ್ಕೆ 300 ರೂಪಾಯಿ 200 ರೂಪಾಯಿ ದುಡ್ಡು ತಗೊಳ್ತಾರೆ. ಅದರಲ್ಲೂ ಸರ್ಕಾರಕ್ಕೆ ಲಾಭ ಇದೆ. ಎಲ್ಲ ಏಜೆನ್ಸಿಗಳ ಜೊತೆ ಮಾತಾಡ್ಕೊಂಡಿದ್ದಾರೆ. ಇದು ದೊಡ್ಡ ಜಾಲ ಇದೆ. ಇದನ್ನು ಕೇಂದ್ರ ಸರ್ಕಾರ ಒಂದು ಸಮಿತಿ ರಚನೆ ಮಾಡಿ ಇದನ್ನು ಭೇದಿಸಬೇಕು. ಏನು ಕರ್ನಾಟಕದಲ್ಲಿರ್ತಕ್ಕಂಥ ಮಹಿಳೆಯರಿಗೆ, ಬಡವರಿಗೆ ಅದ್ರ ಪರವಾಗಿ ರಾಜ್ಯ ಸರ್ಕಾರ ನಿಲ್ಲಬೇಕು. ಮತ್ತು ವಿವಿಧ ಸಂಘಟನೆಗಳಿಂದ ಹೋರಾಟನ ಮುಂದಿನ ದಿನಗಳು ಹಮ್ಮಿಕೊಳ್ತೀವಿ. ಭಾರತೀಯ ಜನತಾ ಪಾರ್ಟಿನ ತೀರ್ಮಾನ ಮಾಡ್ತಿದ್ದಕ್ಕೆ ರಾಜ್ಯ ಸರ್ಕಾರ ನಮ್ಮ ರಾಜ್ಯದ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದಕ್ಕೆ. ಅದಕ್ಕೆ ನಾನು ನಮ್ಮ ವಿಜೇಂದ್ರ ನಾನು ಮನವಿ ಮಾಡ್ತೇನೆ. ಈ ಗೃಹಲಕ್ಷ್ಮಿ, ಈ ಗೃಹ ಜ್ಯೋತಿ ಮತ್ತು ರೈತರಿಗೆ ಬಡವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿ, ಇದ್ರ ವಿಚಾರ ಇಟ್ಕೊಂಡು ನಾವೆಲ್ಲ ಹೋರಾಟ ಮಾಡಿ ಬಡವರ ಪರ ನಾವು ನಿಲ್ಲಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರನ್ನು ಈ ಮೂಲಕ ಗಮನ ತರ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.